ಎಗ್ಲೆಸ್ ಮ್ಯಾಂಗೋ ರವಾ ಕೇಕ್ ಹೇಗೆ ಮಾಡೋದು ಮನೆಯಲ್ಲೇ ಅಂತ ನೋಡ್ಕೊಂಬರೋಣ ಬನ್ನಿ. ಎಗ್ಲೆಸ್ ಮ್ಯಾಂಗೋ ರವಾ ಕೇಕ್ ಮಾಡೋದಕ್ಕೆ ನಾನಿಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ. ಇದು 1 ಕಪ್ನಷ್ಟಿದೆ. ಇದನ್ನು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ತೊಗೊಂಡಿದ್ದೀನಿ, ಇದನ್ನು ಪ್ಯೂರಿ ಮಾಡ್ಕೊಳ್ಳೋಣ. ನೀವು ಯಾವ ಮ್ಯಾಂಗೋ ಬೇಕಾದರೂ ತೊಗೊಳ್ಬೋದು. ತುಂಬ ವಾಸನೆ ಇರೋದು ರುಚಿಯಾಗಿರೋವಂಥ ಮ್ಯಾಂಗೋ ತೊಗೊಂಡ್ರೆ ಕೇಕು ಚೆನ್ನಾಗಿ ಬರುತ್ತೆ. ಈ ಥರ ಸ್ಲೈಸ್ ಮಾಡಿಕೊಂಡು ನಾನು ಇದನ್ನು ಪ್ಯೂರಿ ಮಾಡ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಒಂದು ದಪ್ಪ ಸೈಜಿನ ಮಾವಿನ ಹಣ್ಣು ತೊಗೊಂಡಿದ್ದಕ್ಕೆ ನನಗೆ ಮಾವಿನ ಹಣ್ಣು ಪ್ಯೂರಿ ಅರ್ಧ ಕಪ್ನಷ್ಟು ಕರೆಕ್ಟಾಗಿ ಸಿಕ್ಕಿದೆ. ನೀವು ಚಿಕ್ಕ ಸೈಜಿಂದ ಏನಾದರೂ ತೊಗೊಂಡ್ರೆ ಒಂದು 2-3 ಮಾವಿನ ಹಣ್ಣನ್ನ ಯೂಸ್ ಮಾಡಬೇಕಾಗುತ್ತೆ. ಈಗ ಈ ಮಾವಿನ ಹಣ್ಣಿನ ಪ್ಯೂರಿನ ನೀರು ಹಾಕ್ಕೊಳ್ದಲ್ಲೇ ರುಬ್ಬಿರೋದನ್ನು ನಾನು ರವೆಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ 1/2 ಕಪ್ನಷ್ಟು ಸ್ವಲ್ಪ ಬೆಚ್ಚಗಿರುವಂಥ ಹಾಲನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 15 ಮಿನಿಟ್ಸ್ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ಕೇಕಿಂದು ಬ್ಯಾಟರು ನೋಡಿ ಇಷ್ಟು ಗಟ್ಟಿಗೆ ಬಂದಿದೆ. ಇದನ್ನು ನಾನು ಇನ್ನೊಂದು ಸ್ವಲ್ಪ ನೀರು ಮಾಡ್ಕೊಳ್ಬೇಕು ಅಂದರೆ ಇದಕ್ಕೆ ಮತ್ತೆ ಒಂದು 1/4 ಕಪ್ನಷ್ಟು ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೇಕ್ ಬ್ಯಾಟರು ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಇದನ್ನು 15 ಮಿನಿಟ್ಸು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ. 15 ಮಿನಿಟ್ಸ್ ಆಗಿದೆ. ಈಗ ನಾನು ಕೇಕ್ ಬ್ಯಾಟರ್ನ ನಾನು ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಮಿಕ್ಸಿ, ಅದೇ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. 1 ಕಪ್ಪು ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಸ್ವೀಟ್ ಇರೋದ್ರಿಂದ ನಾನು 1 ಕಪ್ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಮ್ಯಾಂಗೋ ಹುಳಿ ಇದ್ದರೆ ನೀವು ಬೇಕಾದರೆ 1.5 ಕಪ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ 1/2 ಕಪ್ಪಷ್ಟು ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮೊಟ್ಟೆ ಬಳಸಿಲ್ಲ, ಹಾಗಾಗಿ ಇಲ್ಲಿ ನಾನು ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ. ಮೊಸರು ರೂಮ್ ಟೆಂಪ್ರೇಚರ್ ಇರಬೇಕಾಗತ್ತೆ. ಅರ್ಧ ಕಪ್ನಷ್ಟು ನಾನು ಅಡುಗೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ರಿಫೈನ್ಡ್ ಆಯಿಲ್ ಯೂಸ್ ಮಾಡಬೇಕು. ಇಲ್ಲ ಅಂದರೆ ನೀವು ಮೆಲ್ಟೆಡ್ ಬಟರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ವಾಸನೆ ಇರೋವಂಥ ಎಣ್ಣೆನ ಯಾವುದೇ ಕಾರಣಕ್ಕೂ ಕೇಕಿಗೆ ಯೂಸ್ ಮಾಡಬೇಡಿ. ನೋಡಿ, ಇದನ್ನು ನಾನು ಚೆನ್ನಾಗಿ ಫೈನ್ ಪೇಸ್ಟ್ ಥರ ನುಣ್ಣಗೆ ರುಬ್ಕೊಳ್ತೀನಿ. ನೀವು ಇದನ್ನು ಬೀಟರ್ ಸಹಾಯದಿಂದ ಕೂಡ ಮಾಡ್ಕೊಳ್ಬೋದು. ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು, ಫುಲ್ಲು ಫ್ಲೋಯಿ ಆಗಿರಬಾರ್ದು. ಹಣ್ಣಿಂದು ಉಪಯೋಗಿಸಿ ನೀವು ಯಾವುದೇ ಕೇಕ್ ಮಾಡಿದ್ರೂ ಫ್ಲೋಯಿ ಕನ್ಸಿಸ್ಟೆನ್ಸಿ ಇರಬಾರ್ದು, ಆಗ ಕೇಕು ಚೆನ್ನಾಗಿ ಬರೋದಿಲ್ಲ. ಈ ಥರ ಕಟ್ಟಾಗಿ ಗಟ್ಟಿಯಾಗಿ ಬೀಳಬೇಕು. 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ. 4 ಹನಿಯಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಒಂದು ಸ್ಪೂನಷ್ಟು ಬಿಸಿ ಹಾಲನ್ನ ಬೇಕಿಂಗ್ ಪೌಡರ್ ಮತ್ತು ಸೋಡಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಾಡೋದ್ರಿಂದ ಅದು ಬೇಗ ಆ್ಯಕ್ಟಿವೇಟ್ ಆಗುತ್ತೆ. ಫೋಲ್ಡ್ ಮೆಥಡಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೇಕ್ ಮೌಲ್ಡ್ನ ನಾನಿಲ್ಲಿ ಬಟರ್ ಪೇಪರ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನ ಗ್ರೀಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೇಕ್ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಮತ್ತು ನಾವು ಇದು ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ಕೊಂಡ್ಮೇಲೆ ಜಾಸ್ತಿ ಹೊತ್ತು ಕೇಕ್ನ ಇಟ್ಕೊಳ್ಬಾರ್ದು. ಇಮಿಡಿಯೇಟಾಗಿ ಮೌಲ್ಡಲ್ಲಿ ಹಾಕ್ಬಿಟ್ಟು ನಾವು ಅದನ್ನು ಬೇಕ್ ಮಾಡೋದಕ್ಕೆ ಇಡಬೇಕಾಗತ್ತೆ. ಕೇಕ್ ಬ್ಯಾಟರಿಂದ ಏರ್ ಔಟ್ ಮಾಡ್ತಾ ಇದ್ದೀನಿ.
ಈಗ ಇದ್ರ ಮೇಲೆ ನಿಮ್ಗೆ ಇಷ್ಟವಾದಂಥ ನಟ್ಸಿಂದ ನೀವು ಡೆಕೋರೇಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಟೂಟಿ ಫ್ರೂಟಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಬರೀ ಗೋಡಂಬಿ ದ್ರಾಕ್ಷಿನೂ ಕೂಡ ಹಾಕ್ಕೊಳ್ಬೋದು. ಈಗ ನಾನು ಕೇಕ್ ಮೌಲ್ಡ್ನ ಪ್ರೀ ಹೀಟ್ ಆಗಿರೋವಂಥ ಓವನಲ್ಲಿ ಇಡ್ತಾ ಇದ್ದೀನಿ. ಪ್ರೀ ಹೀಟ್ ನಾನು 10 ಮಿನಿಟ್ಸಿಗೆ ಮಾಡಿದ್ದೀನಿ. 180 ಡಿಗ್ರಿ ಸೆಟ್ ಮಾಡ್ಕೊಂಡಿದ್ದೀನಿ. 2 ರಾಡ್ನೂ ಕೂಡ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ. 10 ಮಿನಿಟ್ಸ್ ಪ್ರೀ ಹೀಟ್ ಆಗಿರೋ ಓವನ್ಗೆ ನಾನೀಗ ಕೇಕ್ ಮೌಲ್ಡ್ನ ಇಡ್ತಾ ಇದ್ದೀನಿ. ಕೇಕ್ ಮೌಲ್ಡ್ನ ಯಾವಾಗಲೂ ಕೆಳಗಡೆ ಸ್ಟೆಪ್ಪಲ್ಲೇ ಇಟ್ಕೊಳ್ಬೇಕು, ಆಗ ಅದು ಚೆನ್ನಾಗಿ ಬೇಕಾಗುತ್ತೆ. ನೀವು ಮಧ್ಯದಲ್ಲಿ ಇಟ್ಟರೆ ಕೇಕು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಸೀದ್ಬಿಡುತ್ತೆ. ಈಗ 40 ಮಿನಿಟ್ಸ್ ಸೆಟ್ ಮಾಡಿದ್ದೀನಿ ಟೈಮರ್ನ. ಇದನ್ನು 40 ಮಿನಿಟ್ಸ್ ಬೇಕ್ ಮಾಡ್ಕೊಳ್ತೀನಿ. ಕೇಕ್ ಆಗಿದೆ. ಈಗ ನಾನು ಇದನ್ನು ತೆಗಿತೀನಿ. ಸ್ವಲ್ಪ ಬಿಸಿ ಇದೆ, ಮುಟ್ಟಕ್ಕಾಗ್ತಿಲ್ಲ. ಕೆಳಗಿಟ್ಕೊಳ್ತೀನಿ. ಚೆಕ್ ಮಾಡಿ ನೋಡೋಣ. ನೋಡಿ, ಪರ್ಫೆಕ್ಟಾಗಿ ಬೇಕಾಗಿದೆ, ಒಂಚೂರು ಮೆತ್ಕೊಳ್ತಾ ಇಲ್ಲ. ಈಗ ಇದು ಚೆನ್ನಾಗಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದನ್ನು ನಾನು ಸರ್ವ್ ಮಾಡ್ತೀನಿ.